ಆ, ಏನು ಒಟ್ಟಿಗೆ ಇದ್ದಾಗ ಏನು ಅನಿಸತ್ತೆ, ಒಟ್ಟಿಗೆ ಇದ್ದಾಗ ಏನಾದರೂ ಭಯದ ವಾತಾವರಣ, ಇಲ್ಲ ಸುಮ್ಮನೆ ಕೋಪ ಬರೋದು, ಆ, ಏನೋ ಒಂದು ಆ, ಕೋಪ 3 ತಿಂಗಳು ನೀವು ಕೋಪನ ಕಂಟ್ರೋಲ್ ಮಾಡಿಕೊಂಡ್ರೆ ಅದು ನಿಧಾನವಾಗಿ ದ್ವೇಷ ಆಗಿ ಪರಿವರ್ತನೆ ಆಗತ್ತೆ. ಸೊ ಕೋಪ ಇದು ಯಾವಾಗ ದ್ವೇಷ ಆಗತ್ತೆ, ದ್ವೇಷ ಎಲ್ಲ ಬೆಳೆಸ್ಕೊಳಕ್ಕೆ ಹೋಗಬಾರ್ದು. ಆ ಥರ ಯೋಚನೆಗಳು ಬರ್ತಾ ಇದೆ ಅಂದರೆ ಈ ಸಂಬಂಧ ಮುಂದೆ ಸ್ಟಾರ್ಟಿಂಗಲ್ಲೇ ನೀವು ಗಮನ ಕೊಟ್ಟು ಇದು ನೋಡಿದ್ರೆ ಸ್ಟಾರ್ಟಿಂಗಲ್ಲೇ ನಿಮಗೆ ಗೊತ್ತಾಗತ್ತೆ. ಹೊಂದಾಣಿಕೆ ಇನ್ನು 20-25 ವರ್ಷ ಹೊಂದಾಣಿಕೆ ಮಾಡಿಕೊಂಡು ಇರ್ಬೋದಾ ಇಲ್ವೋ ಅನ್ನೋದು ಒಂದು ಅಂದಾಜು ಗೊತ್ತಾಗತ್ತೆ. ಸೊ ಅರೇಂಜ್ ಮ್ಯಾರೇಜ್ ಆದ್ರೂ ಕೂಡ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಹುಡುಗಿಯರು ಇಲ್ಲ ಈ ಸಂಬಂಧ ಬೇಡ ಅನ್ನೋಕ್ಕೆ ಹುಡುಗಿಯರು ಬೇಡ ಅಂದ್ರೂ ಅವರಿಗೆ ಏನಾದರೂ ಒತ್ತಡ ಇದು ಮಾಡಿ ಮದುವೆ ಮಾಡ್ಬೋದು. ಹಾಗಾಗಿ ಹುಡುಗರು ಧೈರ್ಯ ಮಾಡಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದರೆ ಸಂಬಂಧ ಶುರು ಆಗೋಕ್ಕೆ ಮುಂಚೆನೇ ಒಳ್ಳೆ ರೀತಿಯಲ್ಲಿ ಬೇರೆ ಆಗೋದು ಒಳ್ಳೆಯದು. ಮುಂದೆ ನೀವು ಈ ಭಾವನೆಗಳನ್ನು ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿರ್ತೀರಲ್ಲ, ಒಂದು 3 ತಿಂಗಳು 6 ತಿಂಗಳು, ಅದು ಹಾಗೆ ಬೆಳೀತಾ ಹೋಗುತ್ತೆ. ಈಗ 3 ತಿಂಗಳು 2-3 ತಿಂಗಳಲ್ಲಿ ಅತಿಯಾದ ಕೋಪ, ಆಮೇಲೆ ಒಂಥರ ದ್ವೇಷದ ಭಾವನೆ ಎಲ್ಲ ಬಂದರೆ, ದ್ವೇಷದ ಭಾವನೆಗಳು ಬಂತು ಅಂದರೆ ಸಂಬಂಧನ ಮುಂದುವರ್ಸೋಕ್ಕೆ ಹೋಗೋದು ಒಳ್ಳೆಯದಲ್ಲ. ಸೊ ಮದುವೆ ಅನ್ನೋದು ಒಂದೇ ಸಲ ಆಗೋದು. ಹಾಗಾಗಿ ಇಬ್ಬರು